ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಅಂಡರಲ್ಲಿ 16 ಮಾರ್ಕ್ಸ್ ಕ್ವಶನ್ಗೆ ನಾವು ಆನ್ಸರ್ ಮಾಡಬೇಕಂದ್ರೆ ಇಲ್ಲಿ ನನಗೆ ಹೇಗೆ ಬೇಕು ಆ ರೀತಿ ನಾನು ನೋಟ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕ್ವೆಶನ್ ಬಂದು ಎಕ್ಸ್ಪ್ಲೈನ್ ದ ಲೆಜಿಸ್ಲೇಟಿವ್ ರಿಲೇಷನ್ಸ್ ಬಿಟ್ವೀನ್ ದ ಯೂನಿಯನ್ ಆ್ಯಂಡ್ ದ ಸ್ಟೇಟ್ಸ್. ಎಕ್ಸಾಮಲ್ಲಿ ಜಸ್ಟ್ ಲೆಜಿಸ್ಲೇಟಿವ್ ರಿಲೇಷನ್ ಮಾತ್ರ ಅಲ್ಲ, ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ ಆ್ಯಂಡ್ ಫೈನಾನ್ಷಿಯಲ್ ರಿಲೇಷನ್ ಎರಡನ್ನೂ ಕಂಬೈನ್ ಮಾಡಿ ಕೇಳ್ಬೋದು. ಇಂಟ್ರಡಕ್ಷನ್ ತುಂಬಾ ಮುಖ್ಯ ಆಗುತ್ತೆ. ಇಂಟ್ರಡಕ್ಷನಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಕಾನ್ಸೆಪ್ಟ್ ಬಗ್ಗೆ ಎಷ್ಟು ಕ್ಲಾರಿಟಿ ಇದೆ ಅಂತ. ಅನ್ನೆಸೆಸರಿಲಿ ಏನೇನೋ ಬರೆಯೋದಕ್ಕೆ ಹೋಗಬೇಡಿ. ಏನು ರಿಲೆವೆಂಟ್ ಇದೆ ಅಷ್ಟು ಮಾತ್ರ ಜಸ್ಟ್ 3 ಲೈನಲ್ಲಿ ಬರೆದ್ರೆ ಸಾಕು. Legislative relations refers to the distribution of lawmaking powers between the Union and the states. The Constitution has adopted a federal structure with a strong century. Article 245 to 255, Part 11 and the 7th schedule laid down the framework for legislative relations between the Union and the states. So, ಇಷ್ಟನ್ನು ಬರೆದು ಇಲ್ಲಿ Article 245 to 255, Part 11th and 7th schedule ನೀವು ಅಂಡರ್ಲೈನ್ ಮಾಡಬೇಕಾಗುತ್ತೆ. ಮತ್ತು ಇನ್ನು ಮಿಕ್ಕಿದ್ದೆಲ್ಲನೂ ನಾನು ಪಾಯಿಂಟ್ ವೈಸ್ ಬರ್ಕೊಂಡು ಹೋಗಿದ್ದೀನಿ. ಇಲ್ಲಿ ನಿಮಗೆ ಆರ್ಟಿಕಲ್ಸ್ ನೆನಪಿತ್ತು ಅಂದರೆ ಮಾತ್ರ ಬರೀರಿ, ಇಲ್ಲಾಂದರೆ ಬರೆಯೋದಕ್ಕೆ ಹೋಗಬೇಡಿ. ಜಸ್ಟ್ ಪಾಯಿಂಟ್ ಬರೆದ್ರೆ ಸಾಕು. ಯಾಕಂದರೆ ನೀವು ಪಾಯಿಂಟ್ ಕರೆಕ್ಟಾಗಿ ಬರೆದು ಆರ್ಟಿಕಲ್ ರಾಂಗ್ ಬರೀತು ಅಂದರೆ ಈ ಪಾಯಿಂಟ್ ಮೀನಿಂಗೇ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಎಕ್ಸಾಮಲ್ಲಿ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. ಆರ್ಟಿಕಲ್ಸ್ ಪಕ್ಕ ಗೊತ್ತಿತ್ತು ಅಂದರೆ ಮಾತ್ರನೇ ಬರೀರಿ. ಯಾವ್ಯಾವ್ದಕ್ಕೆ ನೆನಪಿದೆ ಅದಕ್ಕೆ ಬರೀರಿ, ಎಲ್ಲದಕ್ಕೂ ಬರೀಬೇಕು ಅಂತ ಕಂಪಲ್ಸರಿ ಏನಿಲ್ಲ. ಇಲ್ಲಿ ಪ್ರತಿಯೊಂದು ಪಾಯಿಂಟ್ಸ್ ಏನಿದೆ ಅದರ ರಿಲೆವೆಂಟ್ ಕೇಸ್ ಲಾ ಯಾವುದಿರುತ್ತೆ ಅದನ್ನು ಮೆನ್ಷನ್ ಮಾಡಬೇಕು. ಸೊ ಎಲ್ಲದಕ್ಕೂ ಕೇಸ್ ಲಾ ಬರೀಬೇಕಂತೇನಿಲ್ಲ, ನಿಮಗೆ ಯಾವ್ಯಾವುದಕ್ಕೆ ಕೇಸ್ ಲಾ ಇರುತ್ತೆ ಅದಕ್ಕೆ ಮಾತ್ರ ಬರೆದ್ರೆ ಸಾಕು. ಇಲ್ಲಿ ಟೆರಿಟೋರಿಯಲ್ ಎಕ್ಸ್ಟೆಂಟ್ ಆಫ್ ಲಾ ಇದಕ್ಕೆ ನಾನು ಒಂದು ಕೇಸ್ ಲಾ ಬರ್ತಿದ್ದೀನಿ, A.H. ವಾಡಿಯಾ ವರ್ಸಸ್ ಇನ್ಕಮ್ ಟ್ಯಾಕ್ಸ್ ಕಮಿಷನರ್. ದಿ ಫೆಡರಲ್ ಕೋರ್ಟ್ ಹೆಲ್ಡ್ ದಟ್ ದ ಪಾರ್ಲಿಮೆಂಟ್ ಹ್ಯಾಸ್ ದ ಪವರ್ ಟು ಎನಾಕ್ಟ್ ಲಾಸ್ ಹ್ಯಾವಿಂಗ್ ಎಕ್ಸ್ಟ್ರಾ ಟೆರಿಟೋರಿಯಲ್ ಆಪರೇಷನ್ಸ್. Such laws cannot be challenged merely because they affect persons or property outside India. ಇದಾದಮೇಲೆ ಸೆಕೆಂಡ್ ಪಾಯಿಂಟ್, ಡಿಸ್ಟ್ರಿಬ್ಯೂಷನ್ ಆಫ್ ಲೆಜಿಸ್ಲೇಟಿವ್ ಪವರ್ಸ್. ಇಲ್ಲಿ 3 ಲಿಸ್ಟ್ ಬರುತ್ತೆ, ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಆ್ಯಂಡ್ ಕಾನ್ಕರೆಂಟ್ ಲಿಸ್ಟ್, ಜೊತೆಗೆ ರೆಸಿಡ್ಯುವರಿ ಪವರ್. ಇದಿಷ್ಟನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಮತ್ತು ಪಾಯಿಂಟ್ 3, ಸ್ಪೆಷಲ್ ಪ್ರಾವಿಷನ್ಸ್ ವಿತ್ ರೆಸ್ಪೆಕ್ಟ್ ಟು GST. ಪಾಯಿಂಟ್ಸ್ ನೆನಪಿತ್ತು ಅಂದರೆ ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಪವರ್ ಆಫ್ ಪಾರ್ಲಿಮೆಂಟ್ ಟು ಪ್ರೊವೈಡ್, just a minute. Special provisions with respect to GST, power of Parliament to provide for additional courts, residuary legislative powers, Parliament power to legislate on state subjects in national interest, Parliament power during national emergency, inconsistency between union and state law, legislations at the request of states, Parliament power and implement international treaties. ಇಲ್ಲೂ ಕೇಸ್ ಲಾಸ್ ಮೆನ್ಷನ್ ಮಾಡಿದ್ದೀನಿ. ಇನ್ಕನ್ಸಿಸ್ಟೆನ್ಸಿ ಬಿಟ್ವೀನ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಲಾ ಆ್ಯಂಡ್ ಕನ್ಕ್ಲೂಷನು. ಸೊ ಇಲ್ಲಿ ನಾನು 12 ಪಾಯಿಂಟ್ಸ್ ಇದೆ. ಎಕ್ಸಾಮಲ್ಲಿ 12 ಪಾಯಿಂಟ್ಸನ್ನು ನೆನಪಿದ್ರೆ ಬರಿಬೋದು, ಇಲ್ಲಾಂದರೆ ಅಟ್ಲೀಸ್ಟ್ 8 to 10 ಪಾಯಿಂಟ್ಸ್ ಬರೆದ್ರೂ ಸಾಕಾಗುತ್ತೆ. ಮೇನ್ ಪಾಯಿಂಟ್ಸ್ ಏನಿದೆ ಅದನ್ನು ನಾವು ಬರಿಬೇಕಾಗುತ್ತೆ, ಜೊತೆಗೆ ಕನ್ಕ್ಲೂಷನು. ಸೊ ಕನ್ಕ್ಲೂಷನ್ ಕೂಡ ನೀವು ಏನು ಸಮರೈಸ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಆರ್ಟಿಕಲ್ 245 to 255 ಎಸ್ಟಾಬ್ಲಿಷ್ ಅ ಕಾಂಪ್ರಹೆನ್ಸಿವ್ ಫ್ರೇಮ್ವರ್ಕ್ ಗವರ್ನಿಂಗ್ ಲೆಜಿಸ್ಲೇಟಿವ್ ರಿಲೇಷನ್ಸ್ ಬಿಟ್ವೀನ್ ದ ಯೂನಿಯನ್ ಆ್ಯಂಡ್ ದ ಸ್ಟೇಟ್ಸ್. While legislative powers are distributed through the union, state and concurrent list, the Constitution also grants Parliament wider power through residuary authority, emergency provisions and treaty implementation powers. These provisions ensure a balance between federalism and need for a strong and effective union government. ಸೊ ಇದ್ರ ಜೊತೆಗೆ ನಾನು ಕೇಸ್ ಲಾ ಸಪ್ರೇಟ್ ಬರ್ಕೊಂಡಿದ್ದೀನಿ, ಯಾಕಂದರೆ ಎಕ್ಸಾಮಲ್ಲಿ ನೀವು ಕೇಸ್ ಲಾ ಬರೆದಿಲ್ಲ ಅಂದರೆ, ಸ್ಪೆಷಲಿ ಲಾ ಎಕ್ಸಾಮಲ್ಲಿ ಕೇಸ್ ಲಾಸ್ ತುಂಬಾ ಇಂಪಾರ್ಟೆಂಟು. ಸೊ ರಿಲೆವೆಂಟ್ ಕೇಸ್ ಲಾ ನಾವು ಬರೀಲೇಬೇಕು, ಆಗಿದ್ದಾಗ ಮಾತ್ರ ನಮಗೆ ಮಾರ್ಕ್ಸ್ ಸಿಗೋದು. ಸೊ ಇಲ್ಲಿ ನೀವು ಏನು ನೆನ್ಪಿಟ್ಕೋಬೇಕಂದ್ರೆ ಒಂದು ಇಂಟ್ರಡಕ್ಷನ್ ಮತ್ತು ಆರ್ಟಿಕಲ್ಸ್ ನೆನ್ಪಿಟ್ಕೋಬೇಕು, ಜೊತೆಗೆ ಪಾಯಿಂಟ್ಸ್ ಆ್ಯಂಡ್ ಕೇಸ್ ಲಾಸು. ಇದಿಷ್ಟನ್ನು ನೀವು ಮೆಮೊರೈಸ್ ಮಾಡಿಕೊಂಡ್ರೆ ಎಕ್ಸಾಮಲ್ಲಿ ಇದನ್ನು ನೀವು 5 to 6 pages ಎಲಾಬ್ರೇಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದೇ ರೀತಿ ನೀವು ಪ್ರತಿಯೊಂದು ಕ್ವೆಶನ್ಗೂ ಇನಿಷಿಯಲಿ ಸ್ಟಾರ್ಟಿಂಗಿಂದಾನೇ ನೀವು ಆನ್ಸರ್ ಫ್ರೇಮ್ ಮಾಡ್ಕೊಂಬಂದರೆ ಎಕ್ಸಾಮಲ್ಲಿ ನಿಮಗೆ ತುಂಬಾ ಈಸಿ ಆಗುತ್ತೆ. ಬೇರೆಯವ್ರು ಮಾಡಿರೋ ನೋಟ್ಸ್ನ ತೊಗೊಳ್ಳೋ ಬದಲು ನಾವೇ ಆನ್ಸರ್ ಮಾಡೋದ್ರಿಂದ ನಮಗೆ ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ. ಇನ್ ಕೇಸ್ ಎಕ್ಸಾಮಲ್ಲಿ ನಾವು ಓದಿಲ್ಲ ಅಂದ್ರೂ ಅಟ್ಲೀಸ್ಟ್ ಆ ಕ್ವಶನ್ ಕೇಳಿದಾಗ ನಾವೇ ನೋಟ್ಸ್ ಮಾಡಿತ್ತಂದರೆ, ಏಕೆಂದರೆ ತುಂಬಾ ರಿಸರ್ಚ್ ಮಾಡಿರ್ತೀವಿ, ಓದಿರ್ತೀವಿ, ಎಲ್ಲನೂ ಮಾಡಿರ್ತೇವೆ. ಸೊ ಆಗಿದ್ದಾಗ ಕ್ವಶನ್ ಕೇಳಿದ ತಕ್ಷಣ ನಮಗೆ ಈಸಿಯಾಗಿ ರಿಕಾಲ್ ಆಗುತ್ತೆ, ಆರಾಮಾಗಿ ಎಕ್ಸಾಮಲ್ಲಿ ಬರೀಬೋದು. ಸೊ ಎಕ್ಸಾಮ್ ಟೈಮ್ ಬರ್ಡನ್ ಕಮ್ಮಿ ಆಗಬೇಕಂದ್ರೆ ಇನಿಷಿಯಲಿಂದನೇ ಜಸ್ಟ್ ಟೇಕ್ ಒನ್ ಕ್ವೆಶನ್ ತೊಗೊಂಡು ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟಲ್ಲಿ ತಿಳಿಸಿ ನಿಮಗೆ ನೆಕ್ಸ್ಟ್ ಕ್ವೆಶನ್ ಯಾವುದಾದ್ರೂ ಆನ್ಸರ್ ಬೇಕಿತ್ತು ಅಂದರೆ. ಜೊತೆಗೆ ಈ PDF ನಾನು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ, ಅಲ್ಲೂ ಕೂಡ ಹೋಗಿ ನೀವು PDF ತೊಗೋಬೋದು.